ಊಟ ಆತನ ಜಯಕ ಬಾರ ಪ್ರೇಮಕ್ಕ ಊಟ ಆತ್ ಬಾರ ಇವ ಏನು ಅಪರೂಪ ಇವ ನಮ್ಮನೆ ಕಡೆ ಬಂದ್ಬಿಟ್ಟಿಯಲ್ಲ ಒಟ್ಟ ಬಂದಿದ್ದಿಲ್ಲ ಈಗ ಸನೇದ್ರಾಗ ಅಯ್ಯೋ ಏನು ಊಟನ ಏನವ ಆತಗ ಗಿರ್ಜಿ ರಾತ್ರಿ ಕೋಳಿ ಸಾರು ತಂದು ಕೊಡ್ತೀನಿ ಅಂತ ಹೇಳಿದ್ಲಪ್ಪ ಸುದ್ದಿನೇ ಇಲ್ಲ ಅದು ತಂದು ಕೊಡ್ತಾಳ ಬಿಡ ಅಂತೇಳಿ ಸುಡುಗಾಡೆ ನಾನು ಸಾರು ಮಾಡೋದು ಬಿಟ್ಟು ಕುಂತಾನಿ ಅದ್ರಾಗ ನನ್ನ ಗಂಡ ಒಂದೆರಡು ಯಾವುದೋ ಕೆಲಸದ ಮ್ಯಾಗ ಹೋಗಿದ್ದ ಸಾರು ಮಾಡಿಲ್ಲ ಇವ ನಾನು ತಂದು ಕೊಡ್ತಾಳ ಅಂತೇಳಿ ಹಂಗ ನೀ ಕಂಡೆಲ್ಲ ಹೊರಗೆ ಕುಂತಿದ್ದೆ ನಿಂತೆ ಇಲ್ಲೇ ಮಾತಾಡ್ಕೊಂತ ಬಂದು ಇದು ಕೊತ್ತಂಬರಿ ಇಸ್ಕೊಂಡು ಹೋಗ್ಯಾಳ ಹೌದಾ ನಮ್ಮನ್ಯಾಗ ಬಂದು ಏನೋ ಇಸ್ಕೊಂಡು ಹೋದ್ಲವ ಟಮಾಟಿನ ಏನೋ ಸುಡುಗಾಡಪ್ಪ ನೆನಪಾಗೋಲ್ತ ಒಟ್ಟು ಇಸ್ಕೊಂಡು ಹೋದ್ಲು ಏನಿಬ್ರು ಮಾತಾಡ್ಕೊಂಡು ನಿಂತ್ಬಿಟ್ಟಿರಿ ಅಯ್ಯೋ ಗಿರ್ಜಿ ಏನೋ ಸಾರು ಕೊಡ್ತೇನೆ ಇದ್ಲಂತೆ ಅದಕ್ಕೆ ಏನ ಎತ್ತಂದು ಮಾತಾಡತ್ತ ಹೌದಾ ಅಯ್ಯೋ ನನಗೂ ಹೇಳಿದ್ಲ ಇವ ಒಂದು ಹೊಟ್ಟೆ ಸಾರು ತಂದು ಕೊಡ್ತೇನೆ ಅಂತೇಳಿ 2 ಟಮಾಟಿ ಹವಿಜ್ ಕಾಳು ಇಸ್ಕೊಂಡು ಹೋಗ್ಯಾಳ ಅಯ್ಯೋ ಹಂಗಾರೇನು ಮಂದಿ ಮನ್ಯಾಗ ಇಸ್ಕೊಂಡೆ ಸಾರು ಮಾಡ್ಕೊಂಡು ಉಂಡಾಳ ಏನೋ ಯಾರಿಗೆ ಗೊತ್ತು ಹಾಂ ಏನಪ್ಪ ಅಲ್ಲ ಹೋಗಿ ಆ ಬಿಡಾಡಿ ನಂಬ್ಕೊಂಡು ಕೂತಿರಿ ನೀವು ಸಾರು ಕೊಡ್ತಿದ್ದಾಳ ನಕ್ಕಿ ಕೊಡಂಗಿಲ್ಲ ಅಂತೀಯ ಕೊಡ್ತಾಳೆ ಅಯ್ಯ ಎಲ್ಲುಡಲ್ಲಿ ಗಿರ್ಜಿ ಬರತ್ತಾಳ ಅಯ್ಯ ನೋಡ ಪಾಪ ಕೈಯಾಗ ಏನಾಗಲ್ಲ ಸಿಡ್ಕೊಂಡೆ ಬರಕತ್ತಾಳ ಓ ಇಬ್ರು ಇಲ್ಲೇ ಅದಿರನ ನಾನು ಹಂಗಾರೆ ಯಾಕಡೆ ಹೋದ್ರಪ್ಪ ಇಬ್ರು ಅಂತೇಳಿ ಅನ್ಕೊಂತ ನಿಮ್ಮ ಮನೆಯಿಂದ ಹೊಳ್ಳಿ ಹೋಗೋದಕ್ಕೆ ನೀವು ಇಬ್ರು ಕಂಡ್ರಿ ಯಾಕೆ ಇಬ್ರು ಇಲ್ಲಿ ಮಾತಾಡ್ಕೊಂಡು ನಿಂತು ಬಿಟ್ರಲ್ಲ ಏನಿಲ್ಲ ಲೇಪ ಸಾರು ಕೊಡ್ತೀನಿ ಅಂದಕ್ಕೆ ಏನು ಸುದ್ದಿನೇ ಇಲ್ಲ ನಿಂದು ಅದಕ್ಕೆ ಬಂದು ನೋಡಿ ಈ ಕಡೆ ಯಾಕೆ ಸಾರು ಕೊಡ್ತೀನಿ ಅಂದಕ್ಕೆ ಸುದ್ದಿನೇ ಇಲ್ಲ ತಡೆಯವ ಅಂತೇಳಿ ಅಯ್ಯವ್ವ ಈ ಗಿರ್ಜಿ ಮಾತು ಕೊಡಲ್ಲ ಮಾತು ಕೊಟ್ರೆ ನನ್ನ ಮಾತು ನಾನೇ ಕೇಳಂಗಿಲ್ಲ ಗೊತ್ತನ ಸಾರು ಕೊಡ್ತೇನೆ ಅಂದೇಳ್ಮೇಲೆ ಕೊಟ್ಟ ತೀರತೇನೆ ತಗೋ ಪ್ರೇಮಕ್ಕ ಸಾರು ನಿಮಗಿಂತ ಹೆಚ್ಚನ ಒಂದು ಕೋಳಿ ಸಾರು ನನಗೆ ಅಯ್ಯಯ್ಯ ತಗೋ ಇಡಿ ಈಕಿನ ರೇಣಕ್ಕ ಇಡಿ ನಮ್ಮ ಗಿರ್ಜಿ ಅಂದ್ರೆ ಗಿರ್ಜಿ ನೋಡು ಕೊಡ್ತೇನೆ ಅಂದ್ಮೇಲೆ ಕೊಡತ್ತಾಳ ಅದಂತೆ ನಮ್ಮ ಗಿರ್ಜಿ ಯಾವತ್ತು ಸುಳ್ಳು ಹೇಳಂಗಿಲ್ಲ ಅಂತೇಳಿ ಅಂತ ಕೊಟ್ಟಲ್ಲವ ಗಿರ್ಜಿ ಮಸ್ತಾಗಿರ್ತದ ಬಿಡ ನಿನ್ನ ಕೈ ರುಚಿ ಕೇಳ್ಬೇಕನ ಊಟ ಆತನ ಜೇಕ ಅಲ್ಲ ನಿಂದ್ರಾಗ ಏನಾರ ಕೋಳಿ ಪೀಸ್ ಕಾಣಕತ್ತತೆ ಅದು ಕೋಳಿ ಸಾರು ಅನ್ನಂಗೆ ಇಲ್ಲ ನಿಕ್ಕಿ ನೀರು ಇದ್ರಾಗೇನು ಕೋಳಿ ಗೀಳಿ ಇಲ್ಲ ದಬ್ರಿ ತೊಳೆದು ಅಲ್ಲಾಡ್ ಸುರುದಂಗೆ ಕಾಣತಿಲ್ಲ ಹ್ಞೂ ಊಟ ಆತ್ ನೋಡಿ ನಿಂದ ಅದನ್ನ ಇವರು ಕೋಳಿ ಸಾರು ಕೊಡ್ತಾಳಂತ ಕಾಯತ್ತಿದ್ರೆ ನೀ ಬರಲೇ ಇಲ್ಲ ಅಂತ ಬೆದ್ರ ನೋಡಕತ್ತಿದ್ರೆ ಬಂದೆಲ್ಲ ಅಟ್ಟತನ ಕೊಡ್ಲಾರ್ದಂಗೆ ಇರಕತ್ತೇನ ಅಲ್ಲ ಗಿರ್ಜಿ ಏನ ಪ್ರೇಮಕ್ಕ ಏನು ಅಲ್ಲ ಇದು ಕೋಳಿ ಸಾರ ಮತ್ತೇನು ತಿಳಿ ಸಾರ ಕೋಳಿ ಸಾರವಾ ಕೋಳಿ ಸಾರು ಈಗ ನಿಂಗೇನು ಗೊತ್ತಿಲ್ಲ ವಾಸನೆ ನೋಡಿ ಬರೇ ಗೊತ್ತಾಕತಿ ಅಲ್ಲ ಕೋಳಿ ಸಾರು ಅಂತಿ ನೋಡಿದ್ರೆ ಇದ್ರಾಗ ಒಂದೊಂದು ಕೋಳಿ ಪೀಸ್ ಇಲ್ವ ಆಮೇಲೆ ಶೇರ್ವಾನು ಗಟ್ಟಿ ಇಲ್ಲ ಬಿಡು ಇದು ಸಾರು ಒಂಥರ ದಬ್ರಿ ಕೈ ಆಡಿಸಿ ನೀರು ಸುರಿದಂಗೆ ಕಾಣ್ತಾ ಐತಿ ಅಯ್ಯ ಅಲ್ಲ ನಾನು ತೆಳುವಾಗೆ ಮಾಡಿದ್ದೆ ಸಾರನ್ನ ಗೊತ್ತನ ಅತೀ ಗಟ್ಟಿಗೆ ಮಂದಗೆ ಮಾಡಕ್ಕೆ ಹೋಗ್ಲಿಲ್ಲ ರೇಷಿಮಿಟಿ ಹಾಕತ್ ನೋಡು ಅಷ್ಟು ಗಟ್ಟಿಗೆ ಮಸಾಲೆ ಹಾಕಿ ತಿಂದ್ರೆ ಹಂಗಾಗಿ ತಿಳುವೇ ಮಾಡಿದ್ದೆ ಅಲ್ಲ ಹೋಗ್ಲಿ ಇದ್ರೊಳಗೆ ಪೀಸೇ ಇಲ್ಲ ಅಯ್ಯೋ ದೇವ್ರೆ ಅಲ್ಲ ನೀ ಕೋಳಿ ಸಾರಲ್ಲ ಕೇಳಿದ್ದ ಪೀಸ್ ಎಲ್ಲಿ ಕೇಳಿದ್ದಿ ಇದೇನ ಗಿರ್ಜಕ್ಕ ಹಿಂಗನಾತಿಯಲ್ಲ ಅಲ್ಲ ಕೋಳಿ ಸಾರು ಅಂದ್ರೆ ಮತ್ತೆ ಅದ್ರಾಗ ಹೆಸರು ಹಿಡಿದು ಕೋಳಿನೇ ಹಾಕು ಅನ್ಬೇಕನು ಹಾಗಯ್ಯವ ಕೋಳಿ ಸಾರು ಕೊಡ ಅಂದ್ಬಿಟ್ಲೆ ಹ್ಞೂ ಅಂದಿ ಹೋಗಯ್ಯವ್ವ ಕೋಳಿ ಸಾರು ಅಂದ್ರೆ ನಾನು ಹಂಗಾರೆ ಪೀಸ್ ತಿನ್ನಲ್ಲನ ಅದಕ್ಕೆ ಕೋಳಿ ಸಾರು ಕೇಳಲ್ಲ ಅಂತ ಮಾಡಿದ್ದೆ ಥೋ ಎಂತ ಕೆಲಸ ಆತೇವ ಸಾರು ಕೊಟ್ಟಕ್ಕಿಗೆ 2 ಪೀಸ್ ಹಾಕೊಡಲ್ಲ ನಾನು ಅಯ್ಯೋ ಎಂತ ಕೆಲಸ ಆತ ನೀವು ಒಂಚೂರು ನಮ್ಮ ಮೊದ್ಲ ಚಂದಾಗಿ ಹೇಳ್ಬಿಟ್ಟಿದ್ರೆ ಆಕಿನೂ ಬರೀ ಕೋಳಿ ಸಾರು ಅಂದ್ಲು ನೀನು ಕೋಳಿ ಸಾರು ಕೊಡು ಅಂದ್ರಿ ಇಬ್ರು ಒಟ್ಟು ಪೀಸ್ ಅಂದಿದ್ರೆ ಒಂದು 4 ಪೀಸಾರ ಒಗೆದು ಕೊಡ್ತಿದ್ದೆ ಥೋ ಎಂತ ಕೆಲಸ ಆಗ್ಬಿಡುತ್ತೆ ನಿಮ್ಮನ್ನು ಬಿಟ್ಟು ತಿನ್ನಲ್ಲ ಅಂತೇಳಿ ನನ್ನ ಹೊಟ್ಟಿ ದಗದಗ ಅಂತ ಉರಿತಾ ಐತಿ ಭಾಳ ಬೇಜಾರಾಗತ್ತೆ ಥೋ ನೀವು ಮೊದ್ಲೇ ಹೇಳ್ಬಾರ್ದನ ಆಯ್ತು ಇನ್ನೊಮ್ಮೆ ಬರ್ತೇನಲ್ಲ ಏನಾರು ಇಸ್ಕೊಳಕ್ಕೆ ಅವ ಕೋಳಿ ಸಾರು ಮಾಡಿದ್ರೆ ಕೊಡ್ತೇನಂತ ಅಲ್ಲ ಆಡ್ಬಿಟ್ಟು ಬಾಯ್ ಬಿಟ್ಟು ಹೇಳ್ಬೇಕನ್ಲೆ ಬೇಷದ ಹೇಳು ನೀನು ಹೋಗಲೇ ಹೋಗು ಆಯ್ತು ಬರವ ಇದೇನಿದು ಬರೀ ತೊಳೆದು ಇದು ಮಾಡ್ದಂಗೆ ಐತೆ ಸಾರು ಅಲ್ಲ ಆಮೇಲೆ ನನ್ನ ಗಂಡ ತರದೇ 1 ಕಿಲೋ ತಂದಿದ್ದ ಅದ್ರೊಳಗೆ ಏಟು ಬರ್ಬೇಕು ಹೇಳ ಪೀಸ್ ಅಯ್ಯೋ ಅಪರೂಪಕ್ಕೆ ಅಂದ್ಬಿಟ್ಲೆ ನನ್ನ ಮಗ ಒಂದಿಷ್ಟು ನನ್ನ ಗಂಡ ಅಷ್ಟು ನಾನು ಅಷ್ಟು ನಾವೇ ತಿಂದ್ಬಿಟ್ವಿ ಉಳಿದಿದ್ದಷ್ಟು ನಿಮಗೆ ಕೊಡ್ತಿದ್ದೆ ಬಿಡು ನೀವು ಬರೀ ಕೋಳಿ ಸಾರು ಅಂದ್ರಲ್ಲ ಹಂಗಾರೆ ಸಾರು ಅಂದಾರ ಬಿಡು ಅವ್ರು ಕೋಳಿ ಅಲ್ಲ ಅಂತೇಳಿ ನಾನು ಉಂಡೆ ನೋಡು ಬೇಜಾರು ಮಾಡ್ಕೋಬೇಡ್ರಿ ರೇಣಕ್ಕ ಪ್ರೇಮಕ್ಕ ಬೇಜಾರು ಮಾಡ್ಕೋಬೇಡ್ರಿ ಬರಲಾ ಜಯಕ್ಕ ಥೋ ಎಂಥ ಕೆಲಸ ಆಗೋತವ ಇವ ಥೋ ಎಂಥ ಕೆಲಸ ಆಗೋದು ಪಾಪ ಅವ್ರಿಗೆ ಬಿಟ್ಟು ತಿನ್ನೆಲ್ಲ ಒಂಥರ ಆಗಕತ್ತವ ನನಗೆ ಥೋ ಎಂಥ ಕೆಲಸ ಆತು ಎಲ್ಲ ಆಡಿಬಿಟ್ಟು ಎಷ್ಟು ಇರ್ಬೇಕು ನೋಡಿಕಿ ಸೊಕ್ಕ ಹ್ಞೂ ನೋಡ ಈಕಿ ಮನೆ ಸಾರು ಕೇಳಿದಲ್ಲ ನಮ್ಮದೇ ತಪ್ಪು ಚಪ್ಪಲ್ ತೊಗೊಂಡು ಮೊದಲು ನಾವು ಹೊಡ್ಕೋಬೇಕು ಅಲ್ಲ ನೀವು ಹೋಗಿ ಕೇಕಿನ ನಂಬ್ಕೊಂಡು ಕೂತಿರಲ್ಲ ಊಟ ಮಾಡ್ಲಕ್ಕೆ ಅಯ್ಯೋ ದೇವ್ರೆ ಹೋಗ್ರಿ ತಿನ್ನೋಗ್ರಿ ಇದನ್ನೇನು ತಿನ್ನೋದು ಅಯ್ಯೋ ದಬ್ರಿ ತೊಳಕ ಆಡಿಸ್ದಂಗೆ ಐತಿ ಇರ್ಲಿ ನೋಡಿ ಮತ್ತೇನು ಮಾಡೋದು ಬರೋ 1 ಕಿಲೋದಾಗ ಇವರಿಗೆ ಕೊಟ್ರೆ ಆಕೇನು ತಿನ್ಬೇಕು ಸರಿಯಾಗೆ ಮಾಡ್ಯಾಳಾಕಿ ಇವರಿಗೆ ಏನಿಲ್ಲ ಶಾಂತಕ್ಕ ನಾಳೆ ಇವ್ರು ಯಾರ್ಯಾವ ಭಯ ಬರೋಲ್ತಲ್ಲ ನಿಂಗ ಅವ್ರ ಮನ್ಯಾಗ ಫಂಕ್ಷನ್ ಐತಲ್ಲ
ಮದ್ವೆ ಇಟ್ಕೊಂಡಾರಲ್ಲ, ಮದ್ವಿಗೆ ಹೋಗ್ಬೇಕು, ಏನ್ ಹಾಕೊಂಡು ಹೋಗೋದು ಏನ್ ಉಟ್ಕೊಂಡು ಹೋಗೋದು ಅಂತ ಬರ್ಲೇಬೇಕು ಅಂತ ಆ ಪರಿ ಹೇಳ್ಯಾರ. ನಮ್ದು ಅದೇ ಹಣೆ ಬಾರ. ಏನಾರ ಒಂದು ಬಂಗಾರ ಬೆಳ್ಳಿ ಹಾಕೊಂಡು ಹೋಗೋಣ ಅಂದ್ರೆ ಇದ್ದಿದ್ದೊಂದು ಬರ್ಮಾ ಸರನು ಒತ್ತಿ ಇಟ್ಟು ಬಂದೈತಿ. ಇರೋದೊಂದೈತಿ ಕರೆ ತಾಳಿ. ಕಮ್ಮಂದು ಹುಟ್ಟೇನಂದ್ರೆ ಸೀರಿನೂ ಇಲ್ಲ. ಮೊನ್ನೆ ನನ್ನ ಮಗ ತಂದಿದ್ದ ಐತಿ, ಅದನ್ನ ಉಟ್ಕೊಂಡು ಹೋಗ್ಬೇಕಿನ್ ಹೋದ್ರ. ನಮ್ದು ಅದೇ ಹಣೆ ಬರ್ತವು. ನಮ್ದು ಇದ್ದಿದ್ದೊಂದು 2 ಬಂಗಾರನು ಒತ್ತಿ ಇಟ್ಟು ಯಾವುದೋ ಕಾಲಾಗೈತಿ, ಇನ್ನೂ ಬಿಡ್ಸಕ್ಕಾಗೋಲ್ತು. ಏನು ಮಾಡೋದಂತ. ಆದ್ರೆ ಆ ಈಕಿ ಕಡೆ ನೋಡಿ ಏನೋ ಕಲ್ಲವನ್ ಕಡೆ ಅಬ್ಬಾ ಅಬ್ಬಾ ಏನು ಬಂಗಾರ, ಏನು ತಾನ, ಎಷ್ಟು ಬಂಗಾರ ಐತಿ ಈಕಿ ಕಡೆ. ಹ್ಞೂನಾ ಅಡ್ಬಿಟ್ಟಿ ಕಡೆ. ಅಯ್ಯೋ ಅಯ್ಯೋ, ಏನು ಗಂಡು ಮಾಡಿಸ್ಕೊಟ್ಟಾನೋ ತವ್ರ ಮನೆಯವ್ರು ಮಾಡಿಸ್ಕೊಟ್ಟಾರೋ ಯಾರಿಗೆ ಗೊತ್ತು. ಮಕ್ಕಳರೇ ಬಂಗಾರ ಐತಿ ನೋಡು. ಯವ್ವ, ಈಗಿನ ಬಂಗಾರ ರೇಟ್ ಕೇಳಿದ್ರೆ ಬಂಗಾರದ ಅಂಗಡಿ ಬಾಗಲಕ್ಕೂ ಹಣಿಕಿನೂ ನೋಡಕ್ಕಾಗಲ್ಲ ಹೋಗು. ಅದನ್ನೇ ಅಂತೀನಿ ನಾನು. ಏನವ ಮಾತಾಡ್ಕೊತ ಕೂತ್ಬಿಟ್ರಿ? ಬಾರ ಪರಕ ಹೊಕ್ಕೇನ ಲಗ್ನಕ್ಕ ಹೋಗ್ಬೇಕವ. ಪಾಪ ಸೀರೆ ಕೊಟ್ಟು ಹೇಳೋಗ್ಯಾರ ಅಷ್ಟೇ ಅಲ್ಲ. ಹೋಗ್ಲಿಲ್ಲ ಅಂದ್ರೆ ಹೆಂಗೆ? ನೀವು ಬರಲ್ಲ? ಬರ್ಬೇಕಂತ ಆಸೆ. ಹಾಕೊಂಡು ಬಂದೆ ಒಂದು ಕಮ್ಮಂದು ಒಂದು ಬಂಗಾರ ಇಲ್ಲ, ನೆಟ್ಟೊಂದೊಂದು ಸೀರಿಲ್ಲ. ಏನ್ ಮಾಡ್ತೀಯ? ಏನ್ ಮಾಡೋದವ, ಇದ್ದಿದ್ದ ಹೋಗ್ಬೇಕಿನ್ನ. ಆದ್ರೂ ಏನೋ ಅನ್ಸಂತಕ್ಕ, ಆ ಕಲ್ಲವು ಅಷ್ಟೆಲ್ಲ ಹಾಕೋತಾಳಲ್ಲ, ನಾನು ಹೊಟ್ಟಿ ದಗದಗ 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 ಅಂತ ಉರಿತತಿ. ಬಗ 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 ಬಗ. ಅದು ಊರು ಬಿಡಾಡಿ ತಗೊಂಡು ಸರ್ತಿ ಒಮ್ಮೆ ನನ್ನ ಮನೆಗೆ ಬರ್ತಾಳ ಮೊದಲು ತೋರ್ಸಾಕ. ನೋಡ ಹೆಂಗೈತಿದ, ಮೊನ್ನೆ ತಂದೆ ನೋಡ, ಇಷ್ಟು ಮುಟ್ತು ಅಷ್ಟು ಮುಟ್ತು ಅಂತೇಳಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಹೊಟ್ಟೆ ಬೆಂಕಿ ಬಿದ್ದು ಖಾರ ಕಲಿಸ್ತತಿ ಒಂದಳತಿ. ಮತ್ತು ಮ್ಯಾಗಿನ ಮಾತಿಗೆ ಚಂದ ಐತಲ್ಲ, ಎಷ್ಟು ಚಂದ ಐತಲ್ಲ ಯವ್ವ, ನಾವಲ್ಲವ ಭಾಳ ಚಂದ ಐತೆ, ಪುಣ್ಯ ಮಾಡಿ ಬಿಡು ಅಂತ ಕಳಿಸ್ತಾನೆ ಗೊತ್ತಾನ. ಹೊಟ್ಯಾಗ ಹಂಗ ದಗ 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 ಕೆಂಪು ಚಟ್ನಿ ತಿಕ್ಕಿದಂಗೆ ಆಗ್ತಿರ್ತತಿ. ಏನ್ ಮಾಡಕತ್ ಬಿಡ, ಅವ್ರವ್ರ ಹಣೆ ಬಾರ, ಹೌದಿಲ್ಲ? ಏನ್ ಮಾಡೋದು ಶಾಂತಕ್ಕ? ನೀಲಮ್ಮ ಬಂದ್ಲಲ್ಲೇ, ನೀಲಮ್ಮ. ಶಾಂತಕ್ಕ ನನಗೆ ಅನಿಸ್ತತಿ ಈ ನೀಲಿ ಲಗ್ನಕ್ಕೆ ಹೊಕ್ಕಳ ಎಲ್ಲ ಕೇಳಂತಡಿ. ನೀಲಮ್ಮ ಹೋಲ್ ಬಿಡ್ಲಿ, ಆಕಿನ ಕರಾತಿ. ಅಯ್ಯೋ ಶಾಂತಕ್ಕ ಇಲ್ಲೋಡಿಲೆ, ಹೆಂಗಿದ್ರು ಮದುವೆಗೆ ಏನಾರು ಹೊಕ್ಕಾಳಂದ್ರೆ ಸುಮ್ಮನೆ ಇರ್ತಾನೆ. ಹೋಗುದಿಲ್ಲ ಅಂದ್ಲಂದ್ರೆ ಆಕಿವಿ ಹೆಂಗಿದ್ರು 3 ಹಳಿ ಸರ ಅದು ಇದು ಬಂಗಾರ ಏನೇನು ಅದಾವು ಒಟ್ಟು ಕೊಡುವ, ಹಾಕೊಂಡು ಹೋಗಿ ಬಂದು ವಾಪಸ್ ಕೊಡ್ತೇನೆ ಅಂತ ಹೇಳ್ತೇನೆ ಅಷ್ಟೇ. ಅಲ್ಲ ಆಡ್ಬಿಟ್ಟು ಕೊಡ್ತಿದ್ದಾಳೆ ಆಕಿ. ಆಕಿ ಹೆಣ ಎತ್ತಲಾಕಿ ಏನಾರು ಕೊಡೋದಿಲ್ಲ ಅನ್ಲಿ, ಆಕಿಗೆ ಮಟನ ಮಾಡಿಸ್ತೇನೆ ನೋಡ್ತಿರ್ಬೇಕಾರೆ. ನಾನು ಹೊಟ್ಟೆ ಬೆಂಕಿ ಬಿದ್ದು ಉರಿತೈತಿ. ತಾವು ಅಷ್ಟು ಹಾಕೋಬೇಕನ? ಒಟ್ಟು ಏನಾರು ಹಿಂಗೆ ಮಾಡಿದಾಗ ಕೇಳಿದಾಗ ಕೊಡ್ಬೇಕವ. ಏನು ಇವ್ರನ್ನೇನು ಅಂತಿಕ್ಕಿಲಿ ಹೊತ್ಕೊಂಡು ಹೊಕ್ಕಿದ್ದಾರನ? ಇವು ಪಿಲೆ ಗಂಟೆ ಹೇಳಿ ತಾವು ಒಂದ ಹಾಕೊಂಡು ಮೆರಿಬೇಕಂತಾವ. ಗಟ್ಟುಳು ಗದಿಗೆ ಹೋಗ್ಬಿಡ ನೀನು. ಅವ್ರ ಬಂಗಾರ ಅವ್ರು ಹಾಕೊಂಡು ಮೆರಿಲಾರ್ದ ಏನು ಮಂದಿಗೆ ಹಂಚ್ಬೇಕಾ? ಏನ್ರಿ ಆರಾಮ ಮಾತಾಡ್ಕೊಂಡು ನಿಂತ್ಬಿಟ್ಟಿರಿ? ಏನಿಲ್ಲಡ ನಿಲಕ ಅಂದಂಗೆ. ನಿಲಕ ಇದು ಲಗ್ನಕ್ಕೆ ಹೊಂಟಿ? ಲಗ್ನಕ್ಕ ಹೋಗ್ಬೇಕಿತ್ತು, ಆದ್ರೆ ಏನು ಮಾಡ್ತೀವ, ಬೇಕಾದಟ್ಟು ಕೆಲಸ ಬಿಡಾಕು ಬಾರದ್ದು. ಹೊಲಕ್ಕೆ ಆಳು ಕರ್ಸ್ಯಾನ ನನ್ನ ಗಂಡ. ಮುದ್ದಾಮ್ ನಾಳೆ ಮೊದಲು ಆಳು ಸಿಗೋದು ಎಷ್ಟು ಬಜ್ಜಿ ಗೊತ್ತಲ್ಲ ನಿಮ್ಗೆ. ಅದಕ್ಕೆ ನಾಳೆ ಬರ್ತೇನೆ ಅಂದಾರಂತವ್ರು. ಮತ್ತು ನಾಳೆ ಅಲ್ಲಿ ಮನ್ಯಾಗ ಇದ್ದು ಒಂಚೂರು ಅಡಿಗೆ ಪಡಿಗೆ ಮಾಡಿಕೊಡೋದು, ಸಂಜೆ ಕೊಟ್ಟು ಚಾಗಿ ಮಾಡಿಕೊಡೋದು, ಚುಮ್ಮರಿ ಚಾ ಮಾಡಂತ ಹೇಳಿ ಅನ್ಪಳಾರಕ್ಕೆ ಎದ್ದೋ ಗೊತ್ತಿನಾಗ. ಮತ್ತು ಹಂಗಾದ್ರೆ ಇನ್ನೊಮ್ಮೆ ಕರೆದು ಗುಟ್ಲೆ ಗೌಡ್ರ ಮನ್ಯಾಗ ಊಟ ನಾಷ್ಟ ಚಾ ಚಲೋ ಕೊಡ್ತಾರಂತೇಳಿ ಇನ್ನೇನು ಬರ್ತಾರ ಅಂತೇಳಿ ನನ್ನ ಗಂಡ ಎಲ್ಲ ಮಾಡಕ್ಕೆ ಹೇಳ. ನೀವು ಅದಕ್ಕೆ ಆಗೋದಿಲ್ಲ ಲಗ್ನಕ್ಕೆ ಹೋಗಿ ಅಂದ್ರೆ. ಹೌದಾ? ಹಂಗಾರ ನಿಲಕ ಒಂದು ಈಟು ನಿಂದೊಂದು 3 ಹಳಿ ಸರ ಕೊಳ ಹಾಕೊಂಡಿಲ್ಲ. ಈ ಸರ ಒಂಚೂರು ಕಿವ್ಯಾ ಅಂದೆ ಅದು ಇದ್ರ ಕೊಡ, ಒಂದು ಈಟು ಬಳಿ ಇಳಿ. ನಾಳೆ ಒಂಚೂರು ಲಗ್ನಕ್ಕೆ ಹೋಗಿ ಬಂದು ಕೊಡ್ತೀನಿ ವಾಪಸ್. ಅಯ್ಯೋ ಇಲ್ಲವಾ ಇಲ್ಲವಾ ಇಲ್ಲ, ಬೇಜಾರಾಗಬೇಡ ನೀ. ಇಲ್ಲ ಇದು ಗಿರ್ಜಕ್ಕ ಯವ್ವ, ನನ್ನ ಗಂಡ ನಾ ಹಾಕೋಲಿ ಅಂತ ಮಾಡಿಸ್ಕೊಟ್ಟಿರೋದು ಯವ್ವ, ಮಂದಿಗೆ ಅನ್ಸಕ್ಕಲ್ಲ. ಅದು ನಾ ಬಿಟ್ಟು ಯಾರ ಹಾಕೊಂಡ್ರೆ ಮುಗಿದೋತ್ ನನ್ನ ಕತಿ. ನನ್ನ ಗಂಡ ಕೆರ್ಕೆಲ್ಲ ಹೊಡಿತಾನವ್ವ ನನ್ನ. ಅದಕ್ಕೆ ಬೇಡವಾ, ನನ್ನ ಗಂಡ ನಾನು ಹಾಕೋಲಿ ಅಂತ ಮಾಡ್ಸಾನ, ನಿಮ್ಗೆ ಹಾಕೊಳಕಲ್ಲ. ನಾ ಬರ್ಲಿಕ್ಕೆ ಕಟ್ಟತ್ತು ಬಂದ್ರೆ ಅಟ್ಟತ್ತು. ನಾ ಯಾರಿಗೆ ಕೊಡುದಿಲ್ಲವ ಇವ. ಮತ್ತು ನೀ ಹಾಗೆಲ್ಲ ಏನು ತಲೆ ಇಟ್ಕೊಳಕ್ಕೆ ಹೋಗ್ಬೇಡ. ನಾ ಕೊಡುದಿಲ್ಲವ ಇವ ನನ್ನ ಬಂಗಾರ. ಅಯ್ಯೋ ಊರು ಹಡಿಬಿಟ್ಟು ಒಟ್ಟು ಕೇಳಿದ್ರೆ ಹಂಗೆ ಯಾಕೆ ಮಾಡ್ತಾಳೆ ಈಕಿ? ಹಾಳಾಗೋಲ್ ಬಿಡು. ಶಾಂತಕ್ಕ ಇಲ್ಲೋಡಿಲಿ, ನನ್ನ ಹೊಟ್ಟೆಗೆ ಹಿಂಗೆ ಗುರಿಯಾಕತ್ತತಿ. ಏನಾರು ಮಾಡ್ಬೇಕು, ಕಳ್ರು ಬಂದು ಓಟಿಕ್ಕಿ ಮನಿನ ದೋಚ್ಕೊಂಡು ಹೋಗ್ಬೇಕು. ಅದೇ ನನ್ನ ಆಸೆ. ಹೋಗ್ಲಿ ಬಿಡ್ಲೆ, ಅದ್ಯಾಕೆ ಬಿಡ್ಬೇಕು ಶಾಂತಕ್ಕ? ಒಟ್ಟು ಕೊಟ್ಟಿದ್ರೆ ನಟ್ರಿಕಿಲ್ಲ ಮುರ್ಕೊಂಡು ತಿಂದ್ಬಿಡ್ತಿದ್ದೆ ನಾನು. ಕೊಟ್ಟಿದ್ರೆ ಮುರ್ಕೊಂಡು ತಿಂತಿದ್ದೆ. ತಿಂತಾವದವ ಮಂಡಿಗಿರಿವು ಅಂದಿಟ್ಟು ಕೊಟ್ಟಿದ್ರಕ್ಕಿತ್ತು. ಅಯ್ಯ ಯವ್ವ, ಈಗೇನೆ ಇವ ಪಾಸಿವಿ ಎಂತ ಬೇಕಂತ ಬಂದಾವು. ಮಿನ್ನ ತಂದು ಹಾಕೊಳ್ಳೋದು ಐತವ. ಅದಕ್ಕೆ ಯಾಕೆ ಅವ್ರ ಕಡೆ ಇವ್ರ ಕಡೆ ಕೇಳ್ತೀರಿ ಇವತ್ತಾಗ? ಪಾಸಿದಂತ ಗೊತ್ತಾಕತ್ತಲ್ಲ. ಅಯ್ಯ ದೇವ್ರೇ, ಈಕೆ ಈಗ ಲಗ್ನ ಕೊಟ್ಟಿಲ್ಲ ಊರನೇ ಕೇಳಲ್ಲ. ನಿಮ್ಮ ಹತ್ರ ಏನೈತಿ ಏನಿಲ್ಲ ಗೊತ್ತಾಗೋದಿಲ್ಲನ? ಇದೇ ಬಿಡಾಡಿನ ಹೋಗಿ ಅವ್ರಂತೇಳಿ ಹೇಳ್ತಾಳೆ. ನಂದು ಇಸ್ಕೊಂಡು ಹಾಕೊಂಬಂದಿದ್ರು ತಗೋ ಅಂತೇಳಿ. ಅವಾಗ ಇನ್ನೊಟ್ಟು ಅಸಹ್ಯ ಆಕತ್ತಿಲ್ಲ. ಅದಕ್ಕಿಂತ ಸುಮ್ಮನೆ ಇದ್ದಿದ್ದು ಹಾಕೊಂಡು ಹೋಗೋದು ಆಸೆ. ಹಂಗಂತೀಯ? ಆಗ್ಲಿ ಬಿಡು, ಮತ್ತೇನು ಮಾಡೋದು. ರಾತ್ರಿ ಕೋಳಿ ಸಾರು ಕೊಟ್ಟೆ ಅವ್ರಿಗೆ? ಕೊಟ್ಟೆ. ಹಾಡ್ಬಿಟ್ಟಾರ ಕೋಳಿ ಸಾರು ಕೊಡ್ಬೇಕಂತೀವ್ರಿ. ಕೋಳಿ ಸಾರನ್ನ ಅಲ್ಲ ಶಾಂತಕ ಪರಕ ನಾ ಕೇಳ್ತೀನಿ ತರದ. ನನ್ನ ಗಂಡು 1 ಕಿಲೋ ತಂದ. ನಾನು ಈ ಬಿಡಾಡಿಯರಿಗೆ ಹಂಚಿ ನಾನೇನು ತಿನ್ಬೇಕು? ನನ್ನ ಗಂಡಿಗೆ ಏನು ಕೊಡ್ಬೇಕು? ನನ್ನ ಮಕ್ಕಳಿಗೆ ಏನು ತಿನ್ಬೇಕು? ಭಾರಿ ಬೆಂಡ್ಲಾರವ ನಮ್ಮ ಊರನವ್ರು. ಏನೋ ಅನ್ನ ನೀನು ಏನು ಭಾರಿ ಹಡಿಬಿಟ್ಟಾರ ನಮ್ಮ ಊರನವ್ರು. ಅಯ್ಯೋ ದೇವ್ರೆ, ಕೊಡು ಮಾಡು ಅಂತಂದ್ರೆ ಅದು ಹೆಂಗೆ ಕೊಡಕತ್ತಿ? ವಿಚಿತ್ರ ಮಾಡ್ತಾವತ್ತಾಗ. ಏನು ನಾವು ಏನು ಇವ್ರಿಗೆ ಕೊಡಕ್ಕಾಗಿ ತಂದಿರ್ತೀವನ? ಏನೋ ಒಂದು ಉಳ್ಳಾಗಡ್ಡೆ ಹಸಿಮೆಣಸಿಕಾಯಿ ಟಮಾಟಿ ಏನೋ ಒಂದು ಕೇಳಿರ್ತೇವಪ್ಪ. ಅದನ್ನು ಕೇಳೇವನ್ನ ಸೊಂಟಕ್ಕೆ ಇವು ಮುಕ್ಕಳ ಗುರಿ ಬಿದ್ದು ಕೊಡಕ್ಕಾಗ್ಲಾರ್ದೆ ಇದನ್ನು ಕೊಡು ಅದನ್ನು ಕೊಡು ಸಾರು ಕೊಡು ಪಲ್ಯ ಕೊಡು ಅಂದ್ರೆ ಎಲ್ಲಿದ್ ಕೊಡಕ್ಕೆ ಹೋಗ ನೀ ಬಿಡಾಡೋರಿಗೆ? ಕೊಡೋದಿದ್ರ ಕೊಡ್ಬೇಕು. ಟಮಾಟಿ ಹಸಿಮೆಣಸಿಕಾಯಿ ಕೊತ್ತಂಬರಿ ಏನು ಕೇಳ್ತೇವೆ ಅದನ್ನು ಬಿಟ್ಟು ಸಾರು ಕೊಡು ಅಂತ. ನಂಗೇನು ಹರ್ಕತ್ ಬೇತಾನೆ ಸಾರು ಕೊಡಕ್ಕೆ? ಬೇಕಾದಾಗ ನಾ ಸಾರು ಪಾರು ಕೊಡೋದಲ್ವ?
ದಬ್ರಿ ಲಾಸ್ಟಿಗೆ ಗಸಿ ಉಳ್ದಿತ್ತಲ್ಲ ಆ ಕೊಟ್ಟು ನೀರ ಕೈಯಾಡಿಸಿ ಎರಡು ಹೊಟ್ಟೆಗೆ ಸುರಿ ಕೊಟ್ಟೆ ನನ್ನಂತೆಲ್ಲ ಆಟ ಆಡಕ್ಕೆ ಬಂದ್ರೆ ಕೇಳ್ತೇನೆ ನಾನು